says 12.2. Fifth question. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. A vessel is in the form of a inverted cone. Okay? Inverted cone ಅಂದ್ರೆ ಆ ಕೋನು ಉಲ್ಟಾ ಇದೆ ಅಂತ ಅರ್ಥ. Okay? ಈ ತರ ಇದೆ. ಆಮೇಲೆ ಏನ್ ಕೊಟ್ಟಿದ್ದಾರೆ, ಇಟ್ಸ್ ಹೈಟ್ ಈಸ್ 8 centimeter and the radius of its top which is open is 5 centimeter. ಓಕೆ, ಈಗ ನಥಿಂಗ್ ಬಟ್ ಏನೋ ಅವರು ಹೈಟ್ ಆಫ್ ಕೋನ್ ಕೊಟ್ಟಿದ್ದಾರೆ, ಎಷ್ಟು 8 centimeter ಅಂತೆ. ಓಕೆ, ರೇಡಿಯಸ್ ಆಫ್ ಇಟ್ಸ್ ಟಾಪ್ ವಿಚ್ ಇಸ್ ಓಪನ್, ಇದು ರೇಡಿಯಸ್ ಕೊಟ್ಟಿದ್ದಾರೆ. ಓಕೆ, ನಥಿಂಗ್ ಬಟ್ ಏನು ರೇಡಿಯಸ್ ಆಫ್ ಕೋನ್ ಕೊಟ್ಟಿದ್ದಾರೆ. ಸೊ ಎಷ್ಟು 5 centimeter ಅಂತ ಕೊಟ್ಟಿದ್ದಾರೆ. ಓಕೆ, ಆಮೇಲೆ ಇಟ್ ಈಸ್ ಫಿಲ್ಡ್ ವಿತ್ ವಾಟರ್ ಅಪ್ ಇಟ್ಸ್ ಬ್ರಿಮ್. ಸೊ ಇದ್ರ ಅರ್ಥ ಏನು, ವಾಟರ್ ಬಂದ್ಬಿಟ್ಟು ಇಲ್ಲಿವರೆಗೆ ಫುಲ್ ತುಂಬಿದಾರಂಗೆ, ಫುಲ್ ತುಂಬಿಸಿದಾರಂಗೆ. ಅಪ್ ಟು ದ ಬ್ರಿಮ್ ಅಂದ್ರೆ ಲಾಸ್ಟ್ ಪಾಯಿಂಟ್ ವರೆಗೂ ಫುಲ್ ಮಾಡಿದ್ದಾರೆ. ಈಗ ನೆಕ್ಸ್ಟ್ ಏನ್ ಮಾಡ್ತಾರೆ ನೋಡ್ರಿ, ವೆನ್ ಲೆಡ್ ಶಾರ್ಟ್ಸ್ ಈಚ್ ಆಫ್ ವಿಚ್ ಈಸ್ ಎ ಸ್ಪಿಯರ್ ಆಫ್ ರೇಡಿಯಸ್ 0.5 centimeter. ಈಗ ಲೆಡ್ ಶಾರ್ಟ್ ಇದೆ ಬಂದ್ಬಿಟ್ಟು ಸ್ಪಿಯರ್ ಶೇಪ್ ಅಲ್ಲಿ ಇದೆ ಅಂತೆ. ಅದ್ರ ರೇಡಿಯಸ್ ಕೊಟ್ಟಿದ್ದಾರೆ. ಅದ್ರ ರೇಡಿಯಸ್ ಏನ್ ಕೊಟ್ಟಿದ್ದಾರೆ, ರೇಡಿಯಸ್ ಆಫ್ ಸ್ಪಿಯರ್ ಬಂದ್ಬಿಟ್ಟು 0.5 centimeter. 0.5 ಅಂದ್ರೂ ಒಂದೇ, 1/2 ಅಂದ್ರೂ ಒಂದೇ. ಇದು ಕೊಟ್ಟಿದ್ದಾರೆ. ಈಗ ಅವನ್ನ ಡ್ರಾಪ್ ವೆಸಲ್. ಈಗ ಲೆಡ್ ಶಾರ್ಟ್ ನ ಇದರಲ್ಲಿ ಡ್ರಾಪ್ ಮಾಡ್ತಾ ಇದಾರೆ. ಆ ಲೆಡ್ ಶಾರ್ಟ್ ಡ್ರಾಪ್ ಮಾಡಿದಾಗ 1/4 ಆಫ್ ದ ವಾಟರ್ ಫ್ಲೋಸ್ ಔಟ್. ಈಗ ಅವ್ರಿಗೆ ಎಷ್ಟು ಲೆಡ್ ಶಾರ್ಟ್ ಹಾಕಿದಾರೋ ನಮಗ್ ಗೊತ್ತಿಲ್ಲ, ಬಟ್ ಇದ್ರಲ್ಲಿರೋ 1/4 ಆಫ್ ವಾಟರ್ ಹೊರಗಡೆ ಬಂದ್ಬಿಟ್ಟಿದೆ. 1/4 ಆಫ್ ವಾಟರ್ ಹೊರಗಡೆ ಬಂದ್ಬಿಟ್ಟಿದೆ. ಈಗ ಫೈಂಡ್ ದ ನಂಬರ್ ಆಫ್ ಲೆಡ್ ಶಾರ್ಟ್ಸ್ ಡ್ರಾಪ್ಡ್ ಇನ್ ದ ವೆಸಲ್. ಎಷ್ಟು ಲೆಡ್ ಶಾರ್ಟ್ ಇದ್ರಲ್ಲಿ ಹಾಕಿದಾರೆ ಅಂತ ಕೇಳ್ತಾ ಇದ್ದಾರೆ. ಈಗ ನಿಮಗೆ ಒಂದು ಬೇಸಿಕ್ ಏನ್ ಗೊತ್ತಿರ್ಬೇಕಂದ್ರೆ, ಈಗ ಎಕ್ಸಾಂಪಲ್ ಇದೇ ಕೋನ್ ಅನ್ಕೊಳ್ಳ. ಓಕೆ, ಇದ್ರಲ್ಲಿ ವಾಟರ್ ಇದ್ರೆ, ಓಕೆ, ಈಗ ನಾನು ಸ್ಪಿಯರ್ 100 centimeter ಕ್ಯೂಬ್ ಇತ್ತು ಅನ್ಕೊಳ್ರಿ. ಈ ಸ್ಪಿಯರ್ ನಾನು ಇಲ್ಲಿ ಹಾಕಿದ್ರೆ, 100 centimeter ಕ್ಯೂಬ್ ಸ್ಪಿಯರ್ ಇಲ್ಲಿ ಹಾಕಿದ್ರೆ, ಓಕೆ, 100 centimeter ಕ್ಯೂಬ್ ಆಫ್ ವಾಟರ್ ಹೊರಗಡೆ ಬರುತ್ತೆ. ಓಕೆ, ನಾನು ಎಷ್ಟು ವಾಲ್ಯೂಮ್ ಇದ್ರಲ್ಲಿ ಹಾಕ್ತೀನೋ ಅಷ್ಟು ವಾಲ್ಯೂಮ್ ಹೊರಗಡೆ ಬರುತ್ತೆ. ಅಂದ್ರೆ ಅಷ್ಟು ವಾಟರ್ ಹೊರಗಡೆ ಬಂತು. ಈಗ ಅವ್ರ ಏನ್ ಹೇಳ್ತಾರೆ ನೋಡ್ರಿ, ಈಗ ನಾನು ಅದನ್ನ ಈಕ್ವೇಶನ್ ಆಗಿ ಬರ್ತೀವಿ. ಈಗ ಗೊತ್ತಾಯ್ತಾನೆ. ಸೊ ನಾವ್ ಎಷ್ಟು ಹಾಕ್ತಿವೋ ಅಷ್ಟು ಹೊರಗಡೆ ಬರುತ್ತೆ. ಈಗ ನಾವೇನ್ ಬರ್ತೀವಿ ಈಕ್ವೇಶನ್, ನಂಬರ್ ಆಫ್ ಲೆಡ್ ಶಾರ್ಟ್ಸ್ ಎಷ್ಟು ಹಾಕಿವೋ ಗೊತ್ತಿಲ್ಲ, ಇಂಟು ಆ ಲೆಡ್ ಶಾರ್ಟ್ ಯಾವ ಶೇಪ್ ಅಲ್ಲಿ ಇದೆ, ಸ್ಪಿಯರ್ ಶೇಪ್ ಅಲ್ಲಿ ಇದೆ, ವಾಲ್ಯೂಮ್ ಆಫ್ ಸ್ಪಿಯರ್. ಓಕೆ, ಎಷ್ಟು ಲೆಡ್ ಶಾರ್ಟ್ಸ್ ಹಾಕಿದ್ರೆ ಎಷ್ಟು ನೀರ್ ಚೆಲ್ಬೇಕು, 1/4 ಆಫ್ ದ ವಾಲ್ಯೂಮ್ ಆಫ್ ವಾಟರ್. ವಾಟರ್ ಎಲ್ಲಿದೆ, ಕೋನ್ ಇದೆ. ಸೊ ವಾಲ್ಯೂಮ್ ಆಫ್ ಕೋನ್ ಅಂತ ಬರೀತೀವಿ. ಹೌದಾ, ಈ ಈಕ್ವೇಶನ್ ಅರ್ಥ ಆಯ್ತಾ? ಎಷ್ಟು ಲೆಡ್ ಶಾರ್ಟ್ಸ್ ಹಾಕಿದ್ರೆ 1/4 ಆಫ್ ವಾಟರ್ ಚೆಲ್ಲುತ್ತೆ ಅಂತ ಕೊಟ್ಟಿದ್ದಾರೆ. ಅದನ್ನ ಈಕ್ವೇಶನ್ ಬರ್ಕೊಂಡ್ಬಿಟ್ವಿ. ಸೊ ನಂಬರ್ ಆಫ್ ಲೆಡ್ ಶಾರ್ಟ್ ಎಷ್ಟು ಹಾಕಿದ್ರೆ ಗೊತ್ತಿಲ್ಲ. ಓಕೆ, ಸೊ ಅದನ್ನ ಏನಂತ ಅನ್ಕೊಂತೀನಿ, ಈಗ ಎನ್ ಅಂತ ಅನ್ಕೊಂತೀನಿ. ಎನ್ ಇಂಟು ವಾಲ್ಯೂಮ್ ಆಫ್ ಸ್ಪಿಯರ್ ಏನು, 4/3 πr ಕ್ಯೂಬ್ ಇಸ್ ಈಕ್ವಲ್ ಟು 1/4 ಇಂಟು ವಾಲ್ಯೂಮ್ ಆಫ್ ಕೋನ್ ಏನು, 1/3 πr ಸ್ಕ್ವೇರ್ h. ಓಕೆ, ಈಗ ನಾನು ಎನ್ ಫೈಂಡ್ ಔಟ್ ಮಾಡ್ಬೇಕು. ಹೌದಾ, ಈಗ ನೀವು ನೋಡಿದ್ರೆ E3 ಕ್ಯಾನ್ಸಲ್ ಆಯ್ತು, ಡಿನಾಮಿನೇಟರ್. ಈಗ ಪೈ ಕ್ಯಾನ್ಸಲ್ ಆಯ್ತು. ಈಗ ಎನ್ ಇಂಟು 4 ಇಂಟು ಆರ್ ಕ್ಯೂಬ್. ಓಕೆ, ಸ್ಪಿಯರ್ ರೇಡಿಯಸ್. ಸ್ಪಿಯರ್ ರೇಡಿಯಸ್ ಏನಿದೆ ನೋಡ್ರಿ, ಸ್ಪಿಯರ್ ರೇಡಿಯಸ್ ನಥಿಂಗ್ ಬಟ್ 1/2 ಇದೆ. ಸೊ ನಾನೇನ್ ಮಾಡ್ತೀನಿ, ಇಲ್ಲಿ ಆರ್ ಕ್ಯೂಬ್ ಅಂದ್ರೆ 1/2 ಇಂಟು 1/2 ಇಂಟು 1/2 ಅಂತ ಬರ್ತೀನಿ. ಇಸ್ ಈಕ್ವಲ್ ಟು, ಇಲ್ಲಿ ನೋಡ್ರೆ 1/4 ಇಂಟು ಇಲ್ಲಿ ರೇಡಿಯಸ್ ಆಫ್ ಕೋನ್ ಏನಿದೆ ನೋಡ್ರಿ, ರೇಡಿಯಸ್ ಆಫ್ ಕೋನ್ ಬಂದ್ಬಿಟ್ಟು 5 ಇದೆ. ಸೊ ಏನ್ ಬರ್ತೀನಿ, 5 ಇಂಟು 5. ಓಕೆ, ಹೈಟ್ ಬಂದ್ಬಿಟ್ಟು ಏನಿದೆ, ಹೈಟ್ ಆಫ್ ದ ಕೋನ್ ಬಂದ್ಬಿಟ್ಟು 8 ಇದೆ. ಸೊ ಇಲ್ಲಿ ಏನ್ ಬರ್ತೀನಿ, 8 ಅಂತ ಬರೀತೀನಿ. ಓಕೆ, ಕ್ಯಾನ್ಸಲ್ ಮಾಡಿದ್ರೆ 2 1 ಜಾ 2 2 ಜಾ, ಮತ್ತೆ E2 ಕ್ಯಾನ್ಸಲ್ ಆಯ್ತು. ಇಲ್ಲಿ ಕ್ಯಾನ್ಸಲ್ ಮಾಡಿದ್ರೆ 4 1 ಜಾ 4 2 ಜಾ. ಈಗ ಏನ್ ಉಳಿದಿದೆ ನೋಡ್ರಿ. ಓಕೆ, ಎನ್ ಡಿವೈಡೆಡ್ ಬೈ 2 ಇದೆ, ಇಸ್ ಈಕ್ವಲ್ ಟು, ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ 5 5 ಜಾ 25, 25 2 ಜಾ 50.
ಓಕೆ, ಈ ಡಿವೈಡ್ ಬೈ 2 ಇರೋದು ಈ ಕಡೆ ಹೋದ್ರೆ ಇಂಟು ಆಯ್ತು. n is equal to 50 into 2, n is equal to 100. ಸೊ ಎಷ್ಟು ಲೆಡ್ ಶಾರ್ಟ್ ಆಗ್ಬೇಕು? ನಂಬರ್ ಆಫ್ ಲೆಡ್ ಶಾರ್ಟ್ಸ್ ಬಂದ್ಬಿಟ್ಟು 100 ಆಗ್ಬೇಕು. 100 ಲೆಡ್ ಶಾರ್ಟ್ಸ್ ಆಗಿದ್ರೆ ಫೋನ್ ನಾಗಿರೋ 1/4 ಆಫ್ ದ ವಾಟರ್ ಹೊರಗಡೆ ಬರುತ್ತೆ. ನಂಬರ್ ಆಫ್ ಲೆಡ್ ಶಾರ್ಟ್ಸ್ ರಿಕ್ವೈರ್ಡ್ to remove 1/4 of water in the coal is equal to ಎಷ್ಟು? 100. ಓಕೆನಾ? ಇದು ಬಂದ್ಬಿಟ್ಟು ಇದ್ರ ಆನ್ಸರ್. ಓಕೆನಾ? ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಮತ್ತೆ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ದು ಫುಲ್ ಲೆಸನ್ ಲಿಂಕ್ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ನನ್ನ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ, ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ಇಲ್ಲ ನ್ಯೂಸ್ ಕೊಟ್ರೆ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ. ನಿಮಗೆ ನನ್ನ ಇನ್ಸ್ಟಾ ಐಡಿ ಬೇಕಂತಂದ್ರೆ ನನ್ನ ಇನ್ಸ್ಟಾ ಐಡಿ ಬಂದ್ಬಿಟ್ಟು ಓಕೆ, ಸಜ್ಜನ್ ಎಜುಕೇಶನ್ ಹಬ್ ಕನ್ನಡ ಅಂತ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಸರ್ಚ್ ಮಾಡ್ಬಿಟ್ರೆ ಓಕೆ, ನಿಮಗೆ ನನ್ನ ಇನ್ಸ್ಟಾಗ್ರಾಮ್ ಐಡಿ ಸಿಗುತ್ತೆ. ಓಕೆ, ಆಮೇಲೆ ನೀವು ಟೆಲಿಗ್ರಾಮ್ ಚಾನಲ್ ಲಿಂಕ್ ಹಾಕಿದ್ದೀನಲ್ಲ, ಓಕೆ, ಅದನ್ನ ನೀವು ಫಾಲೋ ಮಾಡಿದ್ರೆ ಅಡ್ವಾಂಟೇಜ್ ಏನಂದ್ರೆ, ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್, ಓಕೆ, ಇಂಪಾರ್ಟೆಂಟ್ ಕ್ವಶನ್ಸ್, ಓಕೆ, ಅದು ಬೋತ್ ಮ್ಯಾಥ್ಸ್ ಮತ್ತೆ ಸೈನ್ಸ್ ಎರಡರದ್ದು ಲೈಕ್ ನಿಮಗೆ PDF ಸಿಗುತ್ತೆ. ಓಕೆ, ಅದ್ರ ಜೊತೆಗೆ ನಿಮಗೆ ಏನಂತಂದ್ರೆ ಓಕೆ, ಪ್ರೀವಿಯಸ್ ಇಯರ್ದು ಕ್ವಶನ್ ಪೇಪರ್ದು ಓಕೆ ಎಲ್ಲವೂ ಸಿಗ್ತವೆ. ಆಲ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಿಗುತ್ತೆ. ಓಕೆ, ಅದನ್ನ ನೀವು ರೆಫರ್ ಮಾಡಿದ್ರೆ ನಿಮಗೆ ಸ್ಕೋರ್ ಚೆನ್ನಾಗುತ್ತೆ. ಓಕೆ, ಡೆಫಿನೆಟ್ಲಿ ನಿಮಗೆ ಬೋರ್ಡ್ ಎಕ್ಸಾಮ್ ಅಲ್ಲಿ ಹೆಲ್ಪ್ ಆಗೇ ಆಗುತ್ತೆ. ಓಕೆ, ಆಮೇಲೆ ಅದ್ರ ಜೊತೆಗೆ ಓಕೆ ಪ್ರಾಬ್ಲಮ್ಸ್ ಇದ್ರೆ ಓಕೆ ಅದ್ರ ವಿಡಿಯೋ ಲಿಂಕ್ ಕೂಡ ಅದ್ರಲ್ಲಿ ಹಾಕ್ತೀನಿ. ಓಕೆನಾ? ಆಮೇಲೆ ಇದ್ರ ಜೊತೆಗೆ ಏನಂದ್ರೆ, ಇವಾಗ ಸೈನ್ಸ್ ಇದಾದ ತಕ್ಷಣ ಸೈನ್ಸ್ ಲೆಸನ್ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಸೊ ಆಲ್ಮೋಸ್ಟ್ ನಿಮಗೆ 13 ಲೆಸನ್ಸ್ ಏನಿದಾವಲ್ಲ, ಸೈನ್ಸ್ 13 to 15 ಲೆಸನ್ ಏನಿದಾವಲ್ಲ, ಇವು ಎಲ್ಲವೂ ಸೈನ್ಸ್ ಲೆಸನ್ ಮಾಡ್ಬಿಟ್ಟು ಓಕೆ, ಸೈನ್ಸ್ ಲೆಸನ್ದು ವಿಡಿಯೋ ಮಾಡಿ ಓಕೆ ನಿಮಗೆ ಪ್ಲೇ ಲಿಸ್ಟ್ ಅಲ್ಲಿ ಹಾಕ್ತೀನಿ. ಓಕೆ, ಇಲ್ಲ ನನ್ನ ಚಾನಲ್ ಅಲ್ಲಿ ಹಾಕ್ತೀನಿ. ಓಕೆ, ಸೊ ಅದು ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. ಆ ಸೈನ್ಸ್ ಲೆಸನ್ ಬಹಳ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಓಕೆ, ನೀವು ಸೈನ್ಸ್ ಅಲ್ಲಿ ಚೆನ್ನಾಗಿ ಸ್ಕೋರ್ ಮಾಡ್ಬಿಟ್ರೆ ಲೈಕ್ 100ಗೆ ಲೈಕ್ ನೀವು ಒಂದ್ ಸ್ವಲ್ಪ ಲೈಕ್ 95 ಹಂಗ್ ಸ್ಕೋರ್ ಮಾಡ್ಬಿಟ್ರೆ ಡೆಫಿನೆಟ್ಲಿ ನೀವು ಮ್ಯಾಥ್ಸ್ ಅಲ್ಲಿ ಕೂಡ ಲೈಕ್ ನೀವು 100ಗೆ 95 ಸ್ಕೋರ್ ಮಾಡ್ಬಿಟ್ರೆ ಡೆಫಿನೆಟ್ಲಿ ನಿಮ್ಗೆ ಓವರ್ ಆಲ್ ಪರ್ಸೆಂಟೇಜ್ ಅಬೋ 90 ಹೋಗೋ ಚಾನ್ಸ್ ಇರುತ್ತೆ. ಯಾಕಂದ್ರೆ ಲ್ಯಾಂಗ್ವೇಜಸ್ ಇಂಗ್ಲಿಷ್, ಕನ್ನಡ, ಹಿಂದಿ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಆಮೇಲೆ ಸೋಷಿಯಲ್ ಸೈನ್ಸ್ ಅಂದ್ರು ನೀವು ಓನ್ ಆಗಿ ಬರ್ದ್ರು ಲೈಕ್ ನಿಮಗೆ ಮಾರ್ಕ್ಸ್ ಕೊಡೋ ಚಾನ್ಸ್ ಇರುತ್ತೆ. ಎಕ್ಸೆಪ್ಟ್ ನಿಮಗೆ ಮ್ಯಾಥ್ಸ್ ಸೈನ್ಸ್ ಅಲ್ಲಿ ಮಾತ್ರ ಲೈಕ್ ನಿಮಗೆ ರಿಲೇಟೆಡ್ ಬರ್ದ್ರೆ ಮಾತ್ರ ನಿಮಗೆ ಚಾನ್ಸ್ ಇರುತ್ತೆ. ಓಕೆ, ಸೊ ನಿಮ್ ಮ್ಯಾಥ್ಸ್ ಸೈನ್ಸ್ ಬಹಳ ಪರ್ಫೆಕ್ಟ್ ಆಗ್ರಿ. ಇವೆರಡರಲ್ಲಿ ಸ್ಕೋರ್ ಮಾಡಿರಂದ್ರೆ 100%, ಇನ್ನು ಉಳುಕಿ ಸಬ್ಜೆಕ್ಟ್ ಅಲ್ಲಿ 4 ಸಬ್ಜೆಕ್ಟ್ ಅಲ್ಲಿ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ನಿಮ್ದು ಓವರ್ ಆಲ್ ಪರ್ಸೆಂಟೇಜ್ ಅಬೌವ್ 90 ಈಸಿಯಾಗಿ ಹೋಗುತ್ತೆ. ಅದಕ್ಕೋಸ್ಕರ ನೀವೇನ್ ಮಾಡ್ರಿ, ನಾನು ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.